ಇನ್ನು ಶಿರಾಡಿ ಘಾಟ್ನ ಹಲವು ಕಡೆ ಭೂಕುಸಿತ ಆಗುವಂತಹ ಭೀತಿ. ದೊಡ್ಡ ತಪ್ಪಾದ ಬಳಿಕ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಭೂಕುಸಿತ ಆಗೋ ಮುನ್ನವೇ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಒಂದು ದೊಡ್ಡ ತಪ್ಪಲು ಏನಿದೆ ಅದರ ಬಳಿ ಕಾಮಗಾರಿ ನಡೀತಾ ಇತ್ತು, ಅದು ಇನ್ನೂ ಮುಗಿದಿಲ್ಲ. ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳುವಂತಹ ಮಾರ್ಗ ಅದು. 200 ಮೀಟರ್ಗೂ ಅಧಿಕ ಪ್ರದೇಶದ ಗುಡ್ಡ ಕುಸಿತಗೊಳ್ಳುವಂತಹ ಭೀತಿ ಈಗ ಎದುರಾಗಿದೆ. ಪಕ್ಕದ ಕೇರಳನಲ್ಲಾದಂತಹ ಘಟನೆಯನ್ನು ನೋಡ್ತಾ ಇದ್ದಂತೆ ಈಗ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಭೀತಿ, ಆತಂಕ. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನ ಹಲವು ಕಡೆ ಭೂಕುಸಿತ ಆಗುವಂತಹ ಭೀತಿ. ಅರ್ಧಂಬರ್ಧ ಕಾಮಗಾರಿಯನ್ನು ಗುತ್ತಿಗೆದಾರರು ಪೂರೈಸಿದ್ದಾರೆ. ಆದರೆ ಈ ಬಾರಿ ಗುಡ್ಡ ಕುಸಿದ್ರೂ ವಾಹನ ಸಂಚಾರಕ್ಕೆ ಯಾವುದೇ ಆತಂಕ ಇಲ್ಲ. ಯಾಕಂದರೆ ಮತ್ತೊಂದು ಪಥದ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ದಶಕದಿಂದ ಕಾಮಗಾರಿ ನಡೀತಾ ಇದೆ, ಆದರೆ ಕೆಲಸ ಮಾತ್ರ ಇನ್ನೂ ಮುಗಿದಿಲ್ಲ. ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳುವಂತಹ ಮಾರ್ಗದ ದೊಡ್ಡ ತಪ್ಪಲು ಪ್ರದೇಶ ಇದೆ. ದೊಡ್ಡ ಮಟ್ಟದ ಗುಡ್ಡ ಕುಸಿತದಿಂದಾಗಿ ಸಂಚಾರ ಬಂದ್ಗೆ ಕಾರಣವಾಗಿದ್ದಂತಹ ಸ್ಥಳ. ಇನ್ನೂ ಕಾಮಗಾರಿ ಮುಗಿದಿಲ್ಲ, ಮತ್ತೆ ಕುಸಿದ್ರೆ ಏನು ಕತೆ ಎನ್ನುವಂತಹ ಆತಂಕ ಸಹಜವಾಗಿದೆ. ದಶಕದಿಂದ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಲೆಕ್ಕ ಹಾಕಿ ತ್ವರಿತವಾಗಿ ಮಾಡಬೇಕಾಗಿದ್ದಂತಹ ಕಾರ್ಯ ವಿಳಂಬ ಆಗ್ತಾ ಇರೋದು ಸಮಸ್ಯೆಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಘಟನಾ ಸ್ಥಳದಿಂದ ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಿದೆ. ಕಳೆದ 5 ದಿನಗಳಿಂದ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಹಾಗಾಗಿಯೇ ಏನು ಈ ಭಾಗದಲ್ಲಿ ಸಾಕಷ್ಟು ಅವಘಡಗಳು ಕೂಡ ಆಗ್ತಿದೆ. ಈಗ ನಾವಿರ್ತಕ್ಕಂಥದ್ದು ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75ರ ದೊಡ್ಡ ತಪ್ಪಲು ಅಂತಕ್ಕಂಥ ಪ್ರದೇಶ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಮಳೆಗಾಲ ಬಂದರೆ ದೊಡ್ಡ ಮಟ್ಟದ ಭೂಕುಸಿತ ಆಗ್ತಾ ಇದ್ದಂಥ ಸ್ಥಳ ಇದು. ಹಲವಾರು ವಾಹನಗಳು ದೊಡ್ಡ ಮಟ್ಟದ ಮಣ್ಣಿನ ರಾಶಿಯ ನಡುವೆ ಸಿಲುಕುವಂಥ ರೀತಿಯಲ್ಲಿ ದೊಡ್ಡ ಭೂಕುಸಿತಗಳು ಇಲ್ಲಿ ಆಗಿತ್ತು. ನಾವು ನೋಡ್ತಾ ಇದ್ದೀವಿ. ಈಗಲೂ ಕೂಡ ಭಯಾನಕವಾಗಿರ್ತಕ್ಕಂಥ ಸ್ಥಳ ಇದು. ಆದರೆ ಈ ಬಾರಿ ಇಲ್ಲಿ ಮಣ್ಣು ಕುಸಿದ್ರೂ ಕೂಡ ವಾಹನ ಸಂಚಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ. ಒಂದು ದೊಡ್ಡ ಗುಡ್ಡದ ರಾಶಿಯ ಕೆಳಗಡೆ ಗೇರ್ಬಿಯನ್ ವಾಲನ್ನು ಮಾಡಲಾಗಿದೆ. ಹಾಗಾಗಿ ಮೇಲಿಂದ ಎಷ್ಟೇ ಮಣ್ಣು ಬಂದರೂ ಕೂಡ ಅಲ್ಲೇ ತಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಅಕಸ್ಮಾತ್ ಒಂದು ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಬಂದರೂ ಕೂಡ ಅದು ರಸ್ತೆಯ ಒಂದು ಪಥಕ್ಕೆ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಪಥದಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಯಾವುದೇ ಆತಂಕ ಇಲ್ಲ. ನಾವು ನೋಡ್ತಾ ಇದ್ದೀವಿ, ಈಗ 4 ಪಥದ ರಸ್ತೆಯಲ್ಲಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಕಾಂಕ್ರೀಟ್ ರೋಡ್ ಇದು. ಜೊತೆಗೆ ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಕೂಡ ಇದೆ. ರೈಲ್ವೆ ಟ್ರ್ಯಾಕ್ ಮೇಲೆ ROB ಕೂಡ ನಿರ್ಮಾಣ ಆಗಿ ಅದರ ಮೇಲೆ ಕೂಡ ವಾಹನಗಳ ಸಂಚಾರ ಆರಂಭ ಆಗಿದೆ. ಮತ್ತು ನಾವು ಮುಂದೆ ನೋಡ್ಬೋದು, ಇಲ್ಲಿ ಸ್ಪೀಡ್ ಲಿಮಿಟನ್ನು ಕೂಡ ಹಾಕಿದ್ದಾರೆ. ಅದರ ಪಕ್ಕದಲ್ಲೂ ಕೂಡ ದೊಡ್ಡ ಮಟ್ಟದ ಗುಡ್ಡ ಇದೆ. ಅಲ್ಲೂ ಕೂಡ ಮಣ್ಣು ಕುಸಿತಕ್ಕಂಥ ಸಾಧ್ಯತೆಗಳು ಖಂಡಿತವಾಗಲೂ ಇದ್ದೇ ಇದೆ. ಆದರೆ ಈ ಬಾರಿ ಎಷ್ಟೇ ಪ್ರಮಾಣದಲ್ಲಿ ಭೂ ಕುಸಿತ ಆದರೂ ಕೂಡ, ಗುಡ್ಡ ಕುಸಿತು ರಸ್ತೆಗೆ ಮಣ್ಣು ಬಂದರೂ ಕೂಡ ಯಾವುದೇ ಕಾರಣದಿಂದ ವಾಹನ ಸಂಚಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ. ನಾವು ಸುಮಾರು ಇಲ್ಲಿಂದ ಸುಮಾರು 250 ಮೀಟ್ರ್ ಉದ್ದಕ್ಕೆ ಇದೇ ರೀತಿಯಾಗಿರ್ತಕ್ಕಂಥ ಗುಡ್ಡ ಇದೆ. ಎಲ್ಲ ಕಡೆ ಕೂಡ ಮಣ್ಣು ಕುಸಿತು ಕೆಳಗಡೆ ಬಂದಿದೆ. ಆದರೆ ಎಲ್ಲೂ ಎಷ್ಟೇ ಮಣ್ಣು ಕೆಳಗಡೆ ಬಂದರೂ ಕೂಡ ಅದನ್ನು ತೆರವುಗೊಳಿಸಲಿಕ್ಕೆ ಬೇಕಾಗಿ ಟೀಮ್ ಕೂಡ ರೆಡಿ ಇದ್ದಾವೆ. ಜೊತೆಗೆ ಆ ಮಣ್ಣು ಕೆಳಗಡೆ ಬಂದರೂ ಕೂಡ ವಾಹನ ಸಂಚಾರಕ್ಕೆ ಯಾವುದೇ ತೊಡಕಾಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಕೂಡ ಅಧಿಕಾರಿಗಳ ತಂಡ, ಸಿಬ್ಬಂದಿಗಳ ತಂಡ ಸಜ್ಜಾಗಿದೆ. ಹಾಗಾಗಿ ಈ ಬಾರಿ ದೊಡ್ಡ ತಪ್ಪಲು ಬಳಿ ವಾಹನ ಸಂಚಾರಕ್ಕೆ ಯಾವುದೇ ಆತಂಕ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಷ್ಟೇ ಮಳೆ ಬಂದರೂ ಕೂಡ ವಾಹನ ಸಂಚಾರ ಮಂಗಳೂರು ಮತ್ತು ಬೆಂಗಳೂರು ನಡುವೆ, ರಾಜಧಾನಿ ಬೆಂಗಳೂರು ಮತ್ತು ಬಂದರು ನಗರಿ ಮಂಗಳೂರು ನಡುವೆ ಯಾವುದೇ ಆತಂಕ ಇಲ್ಲದಲೇ ವಾಹನ ಸಂಚಾರ ಈ ಬಾರಿ ನಿರಾತಂಕವಾಗಿ ನಡೆಯುತ್ತೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.